ಮನೇಲೆ ಹೇಗೆ ಐಬ್ರೋ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೆವಿ ತಲೆನೋವ್ತಾ ಇದೆ. ಮೇನ್ ಥಿಂಗ್, ನಾನು ವಿಡಿಯೋ ಮಾಡ್ಬೇಕಾದ್ರೆ ನೀವು ಯಾರು ವಿಡಿಯೋ ಮಾಡಂಗಿಲ್ಲ ಇಲ್ಲಿ ಅಂತ ಒಬ್ಬ ಕಿರ್ಚ್ಕೊಂಡಾದ್ ನನಗೆ ಸಖತ್ ಬೇಜಾರಾಯ್ತು. ಇದು ಇನ್ನೂ ಎಷ್ಟು ಜನದ ಕನ್ಸಾಗಿರತ್ತೆ ತಗೋಬೇಕು ಅಂತ ತಗೊಳಕ್ ಆಗಿರಲ್ಲ. ಸೊ ಹಾಗಾಗಿ ಇದು ನನಗೆ ದೊಡ್ಡ ವಿಷಯನೇ. ಹೇರ್ ತಿನ್ನಾಗಿರೋದ್ರಿಂದ ಈ ಎಣ್ಣೆ ಹಾಕೋಣ ಅಂತ ಡಿಸೈಡ್ ಮಾಡಿದೀನಿ. ಇವತ್ತು ಹೊಸ ಬೆಡ್ ಸ್ಪ್ರೆಡ್ ತಗೊಬೇಕು ಅಂತ ಅನ್ಕೊಂಡಿದ ತಕ್ಷಣ ಹಿಂಗೆ ಸುಟ್ಟೋಯ್ತು. 17 ರೂಪೀಸ್ ಕೊಟ್ಟಿರೋ ಒಂದು ಬ್ಯಾಗನ್ನ ನಾನು ನನ್ನ ಕಸ ಹಾಕಕ್ಕೆ ಯೂಸ್ ಮಾಡ್ಕೋತೀನಿ. ಎಷ್ಟು ರಿಚ್ ಅಲ್ಲ ನಾನು. ಎಲ್ರಿಗೂ ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಶೇಷ ಏನು ಅಂತಂದ್ರೆ, ಇವತ್ತು ನನಗೆ ವೀಕ್ ಆಫ್ ಇದೆ. ನೀವೇನು ಅನ್ಕೋತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ವೀಕ್ ಆಫ್ ಮಾತ್ರ ನನಗೆ ಲೈಕ್ ಸ್ವರ್ಗ ಥರ ಫೀಲ್ ಆಗ್ತಾ ಇರುತ್ತೆ. ಇವತ್ತು ಒಂದು ದಿನನೇ ನಾನು ಎಲ್ಲ ಕೆಲಸನೂ ಇಟ್ಕೋತೀನಿ, ಬಿಕಾಸ್ ಸಿಗೋದು 1 ವೀಕ್ ಆಫ್ ಅಂತ ಹೇಳಿ. ಆ್ಯಂಡ್ 2.5 ಮಂತ್ ಆಯಿತು ನನಗೂ ಪ್ರಾಪರಾಗಿ ವೀಕ್ ಆಫ್ ಸಿಗದೆ. ನನಗೂ ನಾನು ಪ್ಯಾಂಪರ್ ಮಾಡ್ಕೊಳ್ದೆ ಆ್ಯಂಡ್ ಮನೆಗೆ ಏನೇನು ಐಟಮ್ಸ್ ಬೇಕು ಏನೂ ತರದೆ ತುಂಬ ಟೈಮ್ ಆಯಿತು. ಪ್ರಾಪರಾಗಿ ನಾನು ಕುಕ್ ಮಾಡ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಸೊ ಇವತ್ತು ನನಗೆ ವೀಕ್ ಆಫ್ ಸಿಕ್ಕಿದೆ. ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಮನೇಲೆ ಹೇಗೆ ಐಬ್ರೋ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ. ಇವಾಗ ಐಬ್ರೋ ಮಾಡೋಕ್ಕೆ ಮೇನಾಗಿ ಬೇಕಾಗಿರೋದು ಯಾವುದಾದ್ರೂ ಒಂದು ಅಲೋವೆರಾ ಜೆಲ್, ನಿಮ್ಮ ಹತ್ರ ಯಾವುದಿದೆ ಅದು, ಆ್ಯಂಡ್ ಒಂದು ದಾರ, ಆ್ಯಂಡ್ ಒಂದು ಸಿಸರ್, ಆ್ಯಂಡ್ ಇದು ನಿಮಗೆ ಗೊತ್ತಿದೆ ಅಲ್ಲ, ಐಬ್ರೋ ಹೇರ್ ರಿಮೂವ್ ಮಾಡೋದು. ಆ್ಯಂಡ್ ದಾರಕ್ಕೆ ಲೈಕ್ ಮಾರ್ಕ್ ಮಾಡೋಕ್ಕೆ ಯಾವುದಾದ್ರೂ ಓಕೆ. ನಿಮಗೆ ಕಾಜಲ್ ಇದ್ರೆ ಕಾಜಲ್ ಯೂಸ್ ಮಾಡಿ, ಲಿಪ್ಸ್ಟಿಕ್ ಇದ್ರೆ ಲಿಪ್ಸ್ಟಿಕ್ ಯೂಸ್ ಮಾಡಿ. ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಅಲೋವೆರಾ ಜೆಲ್ನ ಐಬ್ರೋಗೆ ಅಪ್ಲೈ ಮಾಡಿ. ಎಷ್ಟು ದಿನ ಆಗಿತ್ತು ಅಂದರೆ ಐಬ್ರೋ ಮಾಡಿದೆ. ಆ್ಯಕ್ಚುಲಿ ನಾನು ಪಾರ್ಲರ್ಗೆ ಹೋಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಮೆಷರ್ಮೆಂಟ್ ತೆಗೆದು ನೀಟಾಗಿ ಪಾರ್ಲರಲ್ಲಿ ಮಾಡೋರು ಯಾರು ಸಿಕ್ಕಿಲ್ಲ. ನಿಮ್ಗೆ ಯಾರಾದರೂ ಮೈಸೂರಲ್ಲಿ ಆ ಥರದವ್ರು ಗೊತ್ತಿದ್ರೆ ಪ್ಲೀಸ್ ನನಗೆ ಹೇಳಿ, ಬಿಕಾಸ್ ನನಗೆ ಪ್ರಾಪರ್ ಐಬ್ರೋ ಬೇಕು. ಬಟ್ ನಾನು ಇವತ್ತು ಹೆಂಗೆ ಮಾಡ್ಕೋತೀನೋ ಗೊತ್ತಿಲ್ಲ. ಒಳ್ಳೆ ತೊಪ್ಪೆ ಮೆತ್ತಿದಂಗೆ ಆಯ್ತಲ್ಲ, ಎಷ್ಟು ಬೆಳೆದಿದೆ ಅಲ್ಲ. ಓಕೆ, ನೆಕ್ಸ್ಟ್ ಈಗ ನಾವು ಮಾಡಬೇಕಾಗಿರೋದು, ಈ ದಾರಕ್ಕೆ ಈ ಲಿಪ್ಸ್ಟಿಕ್ನ ಮಾರ್ಕ್ ಮಾಡಿ. ಹೀಗೆ ಮಾರ್ಕ್ ಮಾಡಬೇಕು. ಬಟ್ ಇಲ್ಲಾಗಿದೆ ಇಲ್ಲಿ. ಇವಾಗ ನೀವು ಅದನ್ನ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಅದು ಯಾವುದು ಅಂತಂದ್ರೆ ಇದರಿಂದ ಹೋಗ್ಬೇಕು. ನೆಕ್ಸ್ಟ್ ಇದು ಇಲ್ಲಿಂದ. ನಾನು ಆ್ಯಕ್ಚುಲಿ ಒಂದು ಅಂದಾಜ್ ಮೇಲೆ ಡ್ರಾ ಮಾಡಿದ್ದೀನಿ ಇವಾಗ ಎಲ್ಲಾನು. ಲೈಕ್ ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ, ಇದೆ ಆ್ಯಕ್ಚುಲಿ ನನ್ನ ಡ್ರಾ ಲೈನ್ 2 ಕಡೆಗೂ. ಸೊ ಇನ್ನು ಮಿಕ್ಕಿದ್ದೆಲ್ಲ ಇವಾಗ ಅಳಿಸ್ಬೇಕು. ಇವಾಗ ಅದನ್ನೆಲ್ಲ ಅಳಿಸ್ಕೊಂಡ್ಬಿಡ್ತೀನಿ. ಏನೋ ನಿಮಗೆ ಪ್ರಾಪರಾಗಿ ಶೇಪ್ ಕಾಣಿಸ್ತಾ ಇಲ್ಲ ಅಂತ. ಸೊ ಇವಾಗ ನಾನು ಅದನ್ನ ಟ್ರಿಮ್ ಮಾಡ್ತೀನಿ. ಎಕ್ಸ್ಟ್ರಾ ಏರ್ ಏನಿದೆ ಅದನ್ನೆಲ್ಲ ಹಾಗೆ ತಗೊಬಿಡ್ತೀನಿ. ಒಂದು ತುಂಬಾ ಮೈನ್ಯೂಟ್ ಅದು ಬರತಾನೆ ಇಲ್ಲ ಬ್ಲೇಡಲ್ಲಿ ಅಂತಂದಾಗ ಅದನ್ನ ಪ್ಲಕ್ಕರಲ್ಲಿ ಯೂಸ್ ಮಾಡಿ ತೆಗಿಬೇಕು. ಸೊ ಅದನ್ನ ಇವಾಗ ನಾನು ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಪ್ರಾಪರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನನಗೆ ತುಂಬ ಶೇಪ್ ಎಲ್ಲ ಬೇಡ, ನನಗೆ ತಿಕ್ಕಾಗಿರಬೇಕು. ಅದೊಂದು ಬಾಕ್ಸ್ ಟೈಪಲ್ಲಿ ಬರಬೇಕು, ಹಿಂಗೆ ಹೋಗ್ಬೇಕು ಅಷ್ಟೇ. ಆಫ್ಟರ್ ಸೋ ಲಾಂಗ್ ಟೈಮ್ ಐ ಗಾಟ್ ಮೈ ಪರ್ಫೆಕ್ಟ್ ಐಬ್ರೋ. ಸೊ ಈ ಕಡೆದು ಹಾಗೆ ಮಾಡ್ಕೋತೀನಿ ಪಟ್ ಅಂತ. ಫೈನಲಿ ಈಗ ನಮ್ಮ ಐಬ್ರೋ ರೆಡಿ ಆಗಿದೆ. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. 3 years ಬ್ಯಾಕ್ ನಾನು ಮಾಡ್ಕೊಂಡಿದ್ದೆ, ಅವಾಗ ಮಸ್ತಾಗಿ ಬಂದಿತ್ತು. ಈ ಸತಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಸ್ಟಿಲ್ ನನಗೆ ಸ್ಯಾಟಿಸ್ಫೈ ಆಗೋಂಗೆ ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಹೇರ್ ಕಟ್ಗೆ ಹೋಗ್ಬೇಕು. ಕಮ್ ಲೆಟ್ಸ್ ಗೋ. ಬಟ್ಟೆ ಐರನ್ ಮಾಡೋಣ ಅಂತ ಇಟ್ಟಿದ್ದೆ. ಒಂದು 5 ನಿಮಿಷ ಮರ್ತು ಇಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದೀನಿ. ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನಾನು ಎಲ್ಲೇ ಹೋಗಬೇಕು ಅಂತಿದ್ರು ಮಾಸ್ಕ್, ಹೆಲ್ಮೆಟ್ ಅದು ಹಿಂಗೆ ಹಾಕ್ಕೊಂಡು ಕಂಪಲ್ಸರಿ ಬಂದೆ ಬರ್ತೀನಿ. ಎಷ್ಟು ಬಿಸಿಲು ಅಂದರೆ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಹಿಂಗೆ ಸುಟ್ಟೋಗ್ತಾ ಇದೆ ಎಲ್ಲ. ಬನ್ನಿ ಹೋಗಿ ಹೇರ್ ಕಟ್ ಮಾಡ್ಕೊಳ್ಳೋಣ. ಲಾರಿಯಲ್ ಡಿಟ್ಯಾಂಗಲ್ ಬರುತ್ತಲ್ಲ ಆ ಥರದ. ಇಲ್ಲಿ ಹೆಡ್ ಮಸಾಜ್ಗೆ ಎಷ್ಟಾಗುತ್ತಾ? ಜಸ್ಟ್ ಹೆಡ್ ಮಸಾಜ್ಗಾ?
ನಾನು ಅಲ್ಲಿ ಹೆಡ್ ಮಸಾಜ್ ಕಾನ್ವರ್ಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಅಲ್ಲಿ ಮಾತಾಡಿರೋದೆಲ್ಲ ಹಾಕಬೇಕು ಅಂತಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಹೋಗ್ತಾಯಿತ್ತು. ಸೊ ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡೋಂಗಾಗಿದೆ. ಅಲ್ಲಿ ಅವ್ರು ಹೇಳ್ತಾ ಇದ್ರು ಹೆಡ್ ಮಸಾಜ್ 800 ರುಪೀಸ್ ಅಂತ. ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮರ್ತೋಗಿ ಹೇರ್ ವಾಶ್ ಮಾಡಿಸ್ಕೊಂಬಿಟ್ಟೆ. ಅದೇ ಪ್ರಾಬ್ಲಮ್ ಆಗಿದ್ದು. ನೆಕ್ಸ್ಟ್ ಮಾಡಿಸ್ಕೊತೀನಿ. ನಿಮ್ಮನ್ನು ತೆಗಿಬಾರ್ದಂತನಾ? ನೀವೇ ನೋಡ್ತಿರ್ಬೋದು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಅಷ್ಟೂ ಚೆನ್ನಾಗಿ ಅವರು ಹೇರ್ ಕಟ್ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ನಾನು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನನಗೆ ಬ್ಯಾಂಕ್ ಕೆಲಸ ಇತ್ತು, ಹಾಗೆ ಹೋಗೋಣ ಅಂತ ಹೊರಟೆ. ಬಟ್ ಗಾಡಿಗೆ ಹೇರ್ ಹಾಕಿಸ್ದೆ ಟಯರ್ಗೆ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಟಯರ್ಗೆ ಹೇರ್ ಹಾಕಿಸ್ಕೊಂಡು ನಾನು ನೆಕ್ಸ್ಟ್ ಬ್ಯಾಂಕ್ ಕಡೆಗೆ ಹೊರಟೆ. ಬರೀ ಸುತ್ತದೇ ಆಗೋಯ್ತು. ಇಲ್ಲಿ ನೋಡಿದ್ರೆ ಈ ಬ್ರಾಂಚ್ ಇಲ್ಲ. ಕಾರ್ಪೊರೇಷನ್ ಅವ್ರು ಅದು ಎಲ್ಲಿ ಹಾಕಿದ್ದಾರೆ ಅನ್ನೋದು ಅವ್ರು ಗೂಗಲಲ್ಲೂ ಕೂಡ ಅಪ್ಡೇಟ್ ಮಾಡಿಲ್ಲ. ಬರೀ ಸುತ್ತದೆ ಐತಿ, ಬಿಸಿಲಲ್ಲಿ ಸುತ್ತಿ 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 ರಾಮ. ಏನಾದ್ರು ತಣ್ಣಗಿರೋದನ್ನ ಕುಡಿಬೇಕು ಅನ್ನಿಸ್ತಾ ಇದೆ. ಫಸ್ಟ್ ಅಷ್ಟು ಬಾಯಾರಿಕೆ ಆಗ್ತಾಯಿದೆ, ಅಷ್ಟು ದಾವಾಗ್ತಾ ಇದೆ. ಈ ಕೆಲಸ ಮುಗಿಸ್ಬಿಟ್ಟು ಫಸ್ಟು ಕುಡಿಯೋಣ. ನನ್ನ ಸ್ಟ್ಯಾಂಪ್ ಸೈಜ್ ಫೋಟೋ. ಮಂಗಿ ಥರ ಕಾಣ್ತಾ ಇದ್ದೀನಿ. ಬ್ಯಾಂಕ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಟ್ಟೆ ಹಸಿತಿದೆ ಅಂತ ಸುಪ್ರಿಯಾಗಿ ಬಂದೆ. ಬಟ್ ಸುಪ್ರಿಯಾಗಿ ಬಂದಾಗ ಗೊತ್ತಾಯಿತು ಸಖತ್ ಜನ ಇದ್ದಾರೆ, ಇವತ್ತು ಊಟ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹೊರಟೆ. ಹೇರ್ ಸ್ಟೈಲೆಲ್ಲ ಹಾಳಾಗ್ಬಿಟ್ಟಿದೆ. 1 ಸೆಕೆಂಡ್ ಇವತ್ತೇ ಹೇರ್ ಕಟ್ ಮಾಡಿಸಿದ್ದು. ಹೆಲ್ಮೆಟ್ ಹಾಕಿ ಹಾಕಿ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿ ಕೋಲ್ಡ್ ಬಾದಾಮ್ ಮೇಲೆ ಕುಡಿತಾ ಇದ್ದೀನಿ ಈಗ. ಎಷ್ಟು ಬಾಯಾರಿಕೆ ಆಗ್ತಿದೆ ಅಂದರೆ ಹಿಂಗಿದೆ ದೇವರೇ. ಇದೆಲ್ಲ ಜೀನ್ಸ್ ಶಾರ್ಟ್ಸ್. ಸದ್ಯಕ್ಕೆ ಈ ಶಾರ್ಟ್ಸು ಮತ್ತು ಇದೊಂದು ಟಾಪ್ ತೊಗೊಂಡಿದ್ದೀನಿ. ಜಸ್ಟ್ 509 rupees. ಸೊ ಇವಾಗ ನಾನು ಕೊಕೊನೆಟ್ ಆಯಿಲು ಮತ್ತು ಸೆಸಮಿ ಸೀಡ್ಸ್ ಆಯಿಲ್ ಮತ್ತು ಇನ್ನೊಂದು ಕೈ ಎಣ್ಣೆ ತೊಗೊಂಡು ಬಂದಿದ್ದೀನಿ. ಹೇರ್ ಕಟ್ ಮಾಡಿಸಿ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಡ್ತಲ್ಲ. ಆವಾಗಲೇ ಸುಪ್ರಿಯಾಗಿ ಬಂದಿದ್ವಿ. ನಾನು ಆವಾಗಲೇ ತೋರಿಸಿದ್ರು ಸಖತ್ ಜನ ಇದ್ದರು. ಬಟ್ ಇವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಆವಾಗ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಕೋಲ್ಡ್ ಬಾದಾಮ್ ಮೇಲೆ ಕುಡ್ಕೊಂಡು ಶಾಪಿಂಗ್ ಹೋದೆ. ಸಖತ್ ಹೊಟ್ಟೆ ಹಸಿತಿತ್ತಲ್ಲ, ಹೇಗೆ ನಾನು ಸುಪ್ರಿಯಾಗೆ ಬಂದಿದ್ದೀನಿ. ಇವಾಗ ಇಲ್ಲಿ ಬಿರಿಯಾನಿ ತಿನ್ನೋಣ ಬನ್ನಿ. ಹೇಗಿದೆ ನನ್ನ ಹೇರ್ ಸ್ಟೈಲ್? ನಾನು ಆ್ಯಕ್ಚುಲಿ ಮೊದಲೆಲ್ಲ ಇದೆಲ್ಲ ಶಾರ್ಟ್ ಮಾಡ್ತಿದ್ದೆ, ಬಟ್ ಈ ಕೆಲಸಕ್ಕೆ ಸೇರಿದಾಗ್ಲಿಂದ. ಬಟ್ ಈ ಸತಿ ಮತ್ತೆ ಶಾರ್ಟ್ ಮಾಡಿದ್ದೀನಿ. ಹೇರ್ ಕೇರ್ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಶಾರ್ಟ್ ಮಾಡಿ ಮತ್ತೆ ಹೇರ್ ಕೇರ್ ಎಲ್ಲ ಮಾಡಿ ಟಿಕ್ ಮಾಡ್ಕೋಬೇಕು. ನಾನಲ್ಲಿ ಹೋಗಿದ್ನಲ್ಲ ಲೈಕ್ ಪಾರ್ಲರ್ಗೆ ಹೇರ್ ಕಟ್ ಮಾಡ್ತಾರಲ್ಲ, ಆವಾಗ ನನ್ನ ಕೂದಲು ಎಷ್ಟು ತಿನ್ನಾಗಿ ಕಾಣ್ತಿತ್ತು ಅಂದರೆ ನನಗೇ ಬೇಜಾರಾಗೋಯ್ತು. ಅಯ್ಯೋ ಇಷ್ಟೇ ಇಷ್ಟಿದೆಯಾ ಕೂದಲು ಅಂತ. ಡ್ರೈ ಆದಾಗ ಒಂಥರ, ಬಟ್ ವಾಟರೆಲ್ಲ ಆದಾಗ ಎಷ್ಟು ಸಣ್ಣ ಕಾಣುತ್ತೆ ಅಂದರೆ ಹೇರು, ಬೇಜಾರಾಯಿತು. ಸೊ ಮತ್ತೆ ಹೇರ್ ಕೇರ್ ಸ್ಟಾರ್ಟ್ ಮಾಡಬೇಕು, ವರ್ಕೌಟ್ ಸ್ಟಾರ್ಟ್ ಮಾಡಬೇಕು, ಪ್ರಾಪರ್ ಡಯಟ್ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆಯಿಂದ ಓಡಾಡಿ 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 ತಲೆನೋವು ಹತ್ಕೊಂಡ್ಬಿಟ್ಟಿದೆ ನನಗೆ. ಬಟ್ ಸ್ಟಿಲ್ ಇನ್ನೂ ಕೆಲಸ ಪೆಂಡಿಂಗ್ ಇದೆ. ಇವತ್ತೆಲ್ಲ ಈ ಕೆಲಸ ಮಾಡೋದೇ ಆಗೋಗುತ್ತೆ. ಫಸ್ಟು ಹೊಟ್ಟೆಗೆ ಊಟ ಹಾಕೊಳ್ಳೋಣ. ಎನರ್ಜಿ ಇಲ್ಲ, ಹೆವಿ ತಲೆನೋವ್ತಾ ಇದೆ. ಬೆಳಗ್ಗೆಯಿಂದ ಗಾಡೀಲಿ ಓಡಾಡಿ ಓಡಾಡಿ ಹೆಲ್ಮೆಟ್ ಹಾಕೊಂಡು ಇವತ್ತು ಹೇರ್ ಕಟ್ ಮಾಡ್ಕೊಂಡಿರೋದೇ ವೇಸ್ಟ್ ಅನ್ನಿಸ್ಬಿಡ್ತು. ಬಟ್ ಸ್ಟಿಲ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಬನ್ನಿ ಫಸ್ಟ್ ಊಟ ಮಾಡೋಣ.
ಸೂಪರ್ ಟೇಸ್ಟ್ ಅನ್ಕೊಳ್ಳಿ, ಮಸ್ತಾಗಿರೋ ಊಟ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ನಾನು ಹೊರಟಿದ್ದೆ ಮಾರ್ಕೆಟಿಗೆ. ಬಿಕಾಸ್ ನಾನು ನೆಕ್ಸ್ಟ್ ಹೇರ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಸೊ ಅದರದ್ದು ಐಟಮ್ಸ್ ಎಲ್ಲ ಮಾರ್ಕೆಟಲ್ಲೇ ಸಿಗೋದು. ಸೊ ಹಾಗಾಗಿ ಅಲ್ಲಿಂದ ಸೀದಾ ನಾನು ಹೊರಟಿದ್ದೆ ಮಾರ್ಕೆಟಿಗೆ. ₹30 ಮಾರ್ಕೆಟ್ ಒಳಗೆ ಹೆಲ್ಮೆಟ್ ಹಾಕೊಂಡು ನಾನೇ ಓಡಾಡ್ತಾ ಇರೋದು ಅನ್ಸುತ್ತೆ. ಸನ್ಸೆಟ್ ವ್ಯೂ ಪ್ರಾಪರಾಗಿ ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳಿ ಮತ್ತೆ ಯೂಟರ್ನ್ ಹೋಗಿ ಈ ಬ್ಯೂಟಿಫುಲ್ ಸನ್ಸೆಟ್ ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡು ಸೀದಾ ನಾನು ಹೊರಟಿದ್ದೆ ಮನೆಗೆ. ಫೈನಲಿ ಐ ಆಮ್ ಬ್ಯಾಕ್ ಟು ಹೋಮ್. ಡಿ ಮಾರ್ಟಲ್ಲಿ ನಿಮಗೆ ಬೇಕಾಗಿರೋದು ಆಲ್ಮೋಸ್ಟ್ ಆಲ್ ಸಿಗಲ್ಲ. ಮೇ ಬಿ ಅವ್ರು ಇವಾಗ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಕೆಲವೊಂದಷ್ಟು ಐಟಮ್ಸ್ಗಳು ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಅದೇನೋ ಗೊತ್ತಿಲ್ಲ, ಅಲ್ಲಿರೋರು ಯಾರು ಪ್ರಾಪರಾಗಿ ರೆಸ್ಪಾಂಡ್ ಮಾಡಲ್ಲ ಆ ಥರ. ಆ್ಯಂಡ್ ಮೇನ್ ಥಿಂಗ್, ನಾನು ವೀಡಿಯೋ ಮಾಡಬೇಕಾದ್ರೆ ನೀವು ಯಾರು ವೀಡಿಯೋ ಮಾಡೋಂಗಿಲ್ಲ ಇಲ್ಲಿ ಅಂತ ಒಬ್ಬ ಕಿರ್ಚ್ಕೊಂಡಾದ. ನನಗೆ ಸಖತ್ ಬೇಜಾರಾಯಿತು. ದಟ್ಸ್ ಫೈನ್. ನಾನೊಂದು 3-4 ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ಏನು ಜಾಸ್ತಿ ಅಲ್ಲಿ ವೀಡಿಯೋ ಮಾಡೋಕೆ ಅವ್ರು ಯಾರು ಬಿಡಲಿಲ್ಲ. ಬನ್ನಿ ಫಸ್ಟ್ ಐಟಮ್ ತೋರಿಸ್ತೀನಿ. ದಿಸ್ ಇಸ್ ಫಸ್ಟ್ ಐಟಮ್. ಇದನ್ನ ಏನಕ್ಕೆ ತೊಗೊಂಡೆ ಅಂತಂದರೆ, ನಾನು ನೀರು ಕುಡಿಯೋದು ತುಂಬ ಕಮ್ಮಿ. ಸೊ ಹಾಗಾಗಿ ಈ ಸಮ್ಮರಲ್ಲಿ ನಾನು ವಾಟರ್ ಇಂಟೇಕ್ನ ಮೇಂಟೈನ್ ಮಾಡಬೇಕು ಅಂತಂದರೆ ನನಗೆ ಈ ಬಾಟಲ್ ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ತೊಗೊಬೇಕು ಅಂತ ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ. ಬಟ್ ಕೆಲವೊಂದಕ್ಕೆ ಕೆಲವೊಂದು ಟೈಮ್ ಬರಬೇಕು ಅಂತ ಅನಿಸುತ್ತೆ. ಸೊ ನನಗೆ ಟೈಮ್ ಬಂತು, ನಾನು ತೊಗೊಂಡಿದ್ದೀನಿ. ಇದೆಲ್ಲ ಒಂದು ವಿಷಯನ ತೊಗೊಳಕ್ಕೇನಾಗಲ್ವಾ? ನೋ, ನನಗಿದೊಂದು ದೊಡ್ಡ ವಿಷಯನೇ. ಸೊ ಇವಾಗ ತೊಗೊಂಡಿದ್ದೀನಿ. ಇದು ಇನ್ನೂ ಎಷ್ಟು ಜನದ ಕನಸಾಗಿರುತ್ತೆ ತೊಗೋಬೇಕು ಅಂತ, ತೊಗೊಳಕ್ಕಾಗಿರಲ್ಲ. ಸೊ ಹಾಗಾಗಿ ಇದು ನನಗೆ ದೊಡ್ಡ ವಿಷಯನೇ. ಸೊ ಇದೊಂದು ತೊಗೊಂಡಿದ್ದೀನಿ. ಇದು ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ, ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಶಾರ್ಟ್ಸ್ ತೊಗೊಂಡಿದ್ದೀನಿ, ನೈಟ್ ವೇರ್ಗೆ. ಆ್ಯಂಡ್ ನಾನು ಯೂಶ್ವಲಿ ಕುಕ್ಕಿಂಗಿಗಾಗಲಿ ನಾನು ಹೇರ್ಗಾಗಲಿ ಕೊಕೊನೆಟ್ ಆಯಿಲೇ ಯೂಸ್ ಮಾಡೋದು. ಸೊ ಇದು ಡಿ ಮಾರ್ಟಲ್ಲಿ ತೊಗೊಂಡಿದ್ದಲ್ಲ, ಇದು ಆನ್ ದಿ ವೇ ಬರ್ತಾ ನಮ್ಮ ಒಂದು ವಿಡಿಯೋ ಹಾಕಿದ್ನಲ್ಲ, ಏನಂತಾರೆ ಅದಕ್ಕೆ, ಗಾಣದಲ್ಲಿ ತೊಗೊಂಡಿರೋದು. ಐ ಥಿಂಕ್ ಗಾಣ ಅಂತಲೇ ಅನ್ನೋದು. ಸೊ ಅಲ್ಲಿ ತೊಗೊಂಡಿರೋದು ಕೊಕೊನೆಟ್ ಆಯಿಲ್. ಆ್ಯಂಡ್ ಅಲ್ಲೇ ತೊಗೊಂಡಿರೋ ಸೆಸಮಿ ಸೀಡ್ ಆಯಿಲ್, ಲೈಕ್ ಎಳ್ಳೆಣ್ಣೆ ಅಂತಾರಲ್ಲ, ಹರಳೆಣ್ಣೆ ಅಲ್ಲ, ಎಳ್ಳುದು ಎಣ್ಣೆ. ಸೊ ಅದನ್ನು ತೊಗೊಂಡಿದ್ದೀನಿ. ಇನ್ಮೇಲೆ ಸಖತ್ ಹೇರ್ ತಿನ್ನಾಗಿರೋದ್ರಿಂದ ಈ ಎಣ್ಣೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಲವಂಗ. ಆ್ಯಂಡ್ ಸದ್ಯಕ್ಕೆ ನಾವು ಸಂತೂರ್ನ ಯೂಸ್ ಮಾಡ್ತಿರೋದ್ರಿಂದ ಸಂತೂರ್ ಸೋಪ್. ಆ್ಯಂಡ್ ಇದನ್ನ ನಾನು ತೊಗೊಬೇಕು ಅಂತ ತುಂಬ ಅನ್ಕೊತಾ ಇದ್ದೆ. ನನಗೆ ಆ್ಯಕ್ಚುಲಿ ಮರದ್ದು ಬೇಕಾಗಿತ್ತು, ನಂಗೆ ಮರದ್ದೆಲ್ಲೂ ಸಿಗಲಿಲ್ಲ. ಆ್ಯಂಡ್ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇರಲಿ ಮನೇಲಿ ಒಂದು, ಯಾಕಂದರೆ ನಾನು ದಿನ ಬೆಳಗ್ಗೆ ಎದ್ದು ಬಿಸಿನೀರಿಗೆ ಶುಂಠಿನ ಜಜ್ಜಿರ್ತೀನಿ. ಸುಮ್ಮನೆ ನೆಲದಲ್ಲೆಲ್ಲ ಜಜ್ಜಿ ಯಾವಾಗಲೂ ಕರೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ತುಂಬ ವರ್ಷ ಆಯಿತು ಈ ಮನೆಗೆ ಬಂದಾಗಲಿಂದ ಒಂದೇ ಮ್ಯಾಟ್ ಯೂಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಒಂದು ಮ್ಯಾಟ್ ತೊಗೊಂಡಿದ್ದೀನಿ, ಒಂದಲ್ಲ 2 ತೊಗೊಂಡಿದ್ದೀನಿ. ಆ್ಯಂಡ್ ಕರಿ ಎಳ್ಳು ಮೀನ್ಸ್ ಎಳ್ಳು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ದು. ಇದರಿಂದ ನಾನು ಹೇರಿಗೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬ್ಲ್ಯಾಕ್ ಎಳ್ಳು ತೊಗೊಂಡಿದ್ದೀನಿ. ಆ್ಯಂಡ್ ಆ ಒಂದು ಶಾರ್ಟ್ ತೋರಿಸಿದ್ನಲ್ಲ, ಆ ಶಾರ್ಟ್ಸಿಗೆ ಒಂದು ಟಾಪ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಮ್ಯಾಟ್. ಆ್ಯಂಡ್ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ, 1 ಸೆಕೆಂಡ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದಿಷ್ಟನ್ನು ಸುಟ್ಟಾಕಿದ್ದೀನಿ ನಾನು ಐರನ್ ಬಾಕ್ಸಿಂದ. ಐರನ್ ಬಾಕ್ಸು ತೋರಿಸ್ತೀನಿ ನಾನು. ಇದು ಐರನ್ ಬಾಕ್ಸ್ ಪರಿಸ್ಥಿತಿ ಇವಾಗ ಹೆಂಗಿದೆ ನೋಡಿ. ನಾನು ಜಸ್ಟ್ 5 ಮಿನಿಟ್ಸು ಅಲ್ಲ, ಜಸ್ಟ್ 2 ಮಿನಿಟ್ಸ್ ನಾನು ಸ್ವಲ್ಪ ಕೇರ್ಲೆಸ್ ಆಗೇ ಇದ್ದೆ. ಸ್ವಿಚ್ ಆನ್ ಮಾಡಿಬಿಟ್ಟು ಇದ್ರ ಮೇಲೆ ಇಟ್ಬಿಟ್ಟು ಹೋಗಿದ್ದೀನಿ. ನಾನು ಹೊರಗೆ ಹೋಗಿ ಒಳಗೆ ಬರೋ ಅಷ್ಟರಲ್ಲಿ ಫುಲ್ ಸುಟ್ಟೋಗಿತ್ತು. ಸಖತ್ ಬೇಜಾರಾಯಿತು. ನಾನು ಅನ್ಕೊಂಡಿದ್ದೇನು ಅಂದರೆ ಇದೊಂದೇ ಬೆಡ್ ಸ್ಪ್ರೆಡ್ ಇರೋದು ನನಗೆ. ಸೊ ಹೊಸದೊಂದು ತೊಗೊಳ್ಳೋಣ. ಸೊ ಇದನ್ನು ಒಗ್ದಾಗ ಅದನ್ನು ಹಾಕೊಳ್ಳೋಣ, ಅದನ್ನು ಒಗ್ದಾಗ ಇದನ್ನು ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಆ್ಯಕ್ಚುಲಿ ಹೊಸ ಬೆಡ್ ಸ್ಪ್ರೆಡ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ.
ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ಸೆಕೆಂಡ್ ಡೇ ಇದು ಹಿಂಗೆ ಸುಟ್ಟೋಯ್ತು ಅಂದಾಗ ನಂಗೆ ಸಖತ್ ಬೇಜಾರಾಯಿತು. ಬಿಕಾಸ್ ಇದು ನನ್ನ ಜೊತೆ ತುಂಬ ವರ್ಷದಿಂದ ಇತ್ತು, ಒಂದು ಚೂರು ಅರ್ಧೋಗಿರ್ಲಿಲ್ಲ. ನಾನು ಇಷ್ಟು ವರ್ಷ ಯೂಸ್ ಮಾಡಿದ್ದ ಬೆಡ್ ಸ್ಪ್ರೆಡ್ ಕ್ವಾಲಿಟಿಲಿ ದಿಸ್ ಇಸ್ ದ ಒನ್ ಬೆಸ್ಟ್. ತುಂಬ ಚೆನ್ನಾಗಿತ್ತು. ನಾನೆಲ್ಲ ಜೋರಾಗಿ ಉಜ್ಜಿಡ್ತೀನಿ, ಆದರೂ ಕೂಡ ಒಂದು ದಿವಸನೂ ಅರ್ದಿರ್ಲಿಲ್ಲ. ಬಟ್ ಇವತ್ತು ಹೊಸ ಬೆಡ್ ಸ್ಪ್ರೆಡ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಹಿಂಗೆ ಸುಟ್ಟೋಯ್ತು, ಅದೇ ಬೇಜಾರಾಯಿತು. ಸೊ ಹಾಗಾಗಿ ಇವಾಗ 2 ಹೊಸ ಬೆಡ್ ಸ್ಪ್ರೆಡ್ ತೊಗೊಂಬಂದಿದ್ದೀನಿ. ಒಂದು ಬಂದು ಈ ಥರ ಇದೆ. ಸೊ ಇದು 499 rupees. ಇದು ಹೆಂಗಿದೆ ಅಂತಂದರೆ ಐ ವಿಲ್ ಶೋ ಯು. ಐ ಥಿಂಕ್ ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕ್ವಾಲಿಟಿ ವೈಸ್ ಚೆನ್ನಾಗಿದ್ರೆ ಖುಷಿ ಆಗುತ್ತೆ. ಆ್ಯಂಡ್ ನಾನು ತಂದಿದ ತಕ್ಷಣ ಯಾವ ಬೆಡ್ ಸ್ಪ್ರೆಡ್ನು ಯಾವ ಬಟ್ಟೆನೂ ಮೈಗೆ ಹಾಕೊಳ್ಳೋದಾಗಿರಲಿ, ಬೆಡ್ಡಿಗೆ ಹೊಸದಾಗಿರಲಿ, ಇದು ಯಾವುದನ್ನೂ ಮಾಡಲ್ಲ. ಬಿಕಾಸ್ ಅದರಲ್ಲಿ ತುಂಬ ಜನ ಮುಟ್ಟಿರ್ತಾರೆ ಆ್ಯಂಡ್ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ನಾನು ಫಸ್ಟು ಅದನ್ನೆಲ್ಲ ಉನಿ ಹಾಕಿ ಬಟ್ಟೆ ಒಗೆದು ಅದಾದ ಮೇಲೆ ನೆಕ್ಸ್ಟ್ ಡೇಗೆ ಬೆಡ್ ಮೇಲಾಗಲಿ ಮೈ ಮೇಲಾಗಲಿ ಬಟ್ಟೆಗಳನ್ನ ಹಾಕೊಳ್ಳೋದು. ಅದು ಹೊಸ ಬಟ್ಟೆನೇ ಆಗಿರಲಿ ಏನೇ ಆಗಿರಲಿ ಫಸ್ಟ್ ನಾನು ಒಗಿತೀನಿ ಅಷ್ಟೇ. ಇದು ನನ್ನ ಹೊಸ ಬೆಡ್ ಸ್ಪ್ರೆಡ್. ಇದೇ ಥರ ಕಲರ್ ಯಾಕೆ ತಗೋತೀನಿ ಗೊತ್ತಾ? ನಾನು ಬೆಡ್ ಮೇಲೆ ತುಂಬ ಏನಾರು ಒಂದು ಚೆಲ್ಕೋತಾ ಇರ್ತೀನಿ. ಸೊ ಹಾಗಾಗಿ ಕರೆ ಆಗಬಾರ್ದು, ಕರೆ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ನಾನು ಯಾವ ಥರ ಬೆಡ್ಗೆ ಹಾಕಿದಾಗ ಖಂಡಿತ ತೋರಿಸ್ತೀನಿ ನಿಮಗೆ. ಇದೊಂದು ಕಲರ್. ಇದನ್ನು ಅಷ್ಟೇ ನಾನು ತುಂಬ ಟೈಮಿಂದ ತೊಗೊಬೇಕು ಅಂತ ಅನ್ಕೋತಾ ಇದ್ದೆ. ಈ ಥರ ಗ್ರೇ ಕಲರ್ ಲೈನ್ ಇರುತ್ತಲ್ಲ ಆ ಥರದ್ದು. ಸೊ ಫೈನಲಿ ಇವತ್ತು ನನಗೆ ಅದು ಸಿಕ್ತು. ಆ್ಯಂಡ್ ನನ್ನ ಹತ್ರ ಇದ್ದಿದ್ದು ಹಳೇದು ಗ್ರೇ ಕಲರೇ ಅಲ್ವಾ. ಸೊ ಐ ಡೋಂಟ್ ವಾಂಟ್ ಮಿಸ್ ಗ್ರೇ. ನನ್ನ ರೂಮ್ ಕಲರು ಗ್ರೇ. ಐ ವಾಂಟ್ ಗ್ರೇ. ಓಕೆ, ಮೇಲೆ ಹಾಕ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ಫೀಲ್ ಕೊಡುತ್ತೆ. ಈ ಥರ ಇದೆ ಇದು ಕೂಡ. ಸೊ ಇದನ್ನು ಒಗೆಯೋಕ್ಕೆ ಹಾಕಬೇಕು. ಇದು ಕಾಟನ್ ಅಲ್ಲ, ಬಟ್ ಬೆಡ್ ಮೇಲೆ ಪ್ರಾಪರಾಗಿ ನಿಂತರೆ ಸಾಕು. ನನಗೆ ಬೆಡ್ ಮೇಲೆ ಹಾಕಿದಾಗ ಜಿಗ್ ಅಂತ ಜಾರದೆಲ್ಲ ಇವೆಲ್ಲ ಇಷ್ಟ ಆಗಲ್ಲ. ಸೊ ಇದು ಪ್ರಾಪರಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಒನ್. ಸೊ ಯಾ ಅಷ್ಟೇ ಅನ್ಕೋತೀನಿ. ಈ ಒಂದು ಡಿಮಾರ್ಟ್ ಬ್ಯಾಗಿಗೆ 17 rupees. ಇದನ್ನು ನಾನು ಕಸಕ್ಕೆ ಹಾಕ್ತೀನಿ. ನಾನು 17 rupees ಕೊಟ್ಟಿರೋ ಒಂದು ಬ್ಯಾಗನ್ನು ನಾನು ನನ್ನ ಕಸ ಹಾಕಕ್ಕೆ ಯೂಸ್ ಮಾಡ್ಕೋತೀನಿ. ಎಷ್ಟು ರಿಚ್ ಅಲ್ಲ ನಾನು. ನನಗೆ ಇದಿಷ್ಟರಲ್ಲಿ ಇಷ್ಟ ಆಗಿದ್ದು ನನ್ನ ಬೆಡ್ ಸ್ಪ್ರೆಡ್, ನನ್ನ ಬಾಟಲ್, ನಾನು ತೊಗೊಂಡಿರೋ ಎಲ್ಲ ಐಟಮ್ಸು. ಯಾಕಂದರೆ ಅದು ನನ್ನ ಕಾಸು, ನಾನು ನನಗೆ ಅಂತ ಖರ್ಚು ಮಾಡ್ಕೊಂಡಿದ್ದೀನಿ. ಎಲ್ಲ ವರ್ತ್ ಇದೆ. ಆ್ಯಂಡ್ ಇದು ನೋಡಿ, ಹಿಂಗೆ ನಾನು ಇಲ್ಲಿ ಕಚ್ಕೊಂಡು ಕುಡಿದಾಗ ನನ್ನ ಬಾಟಲ್ನ ಯಾರು ಕಚ್ಕೊಂಡು ಕುಡಿಯಲ್ಲ. ನಂಗೆ ಬಾಟಲ್ನ ಶೇರ್ ಮಾಡೋಕ್ಕೂ ಇಷ್ಟ ಆಗಲ್ಲ ಸಮ್ಟೈಮ್ಸ್. ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ನನಗೆ ಅಂತ ಸಪ್ರೇಟಾಗಿ ಬಾಟಲ್ ತಗೊಂಡೆ. ಐ ಹೋಪ್ ನೀವು ಕೊನೆವರೆಗೂ ನನ್ನ ವಿಡಿಯೋಸ್ನ ನೋಡಿದ್ದೀರಾ ಅಂತ. ನಿಮಗೆ ಯಾವ ವಸ್ತು ಇಷ್ಟ ಆಯಿತು ಅಥವಾ ಏನು ಇಷ್ಟ ಆಯಿತು ಅಂತ ನೀವೇನಾದ್ರು ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಹೆಸರನ್ನ ಮರಿಬೇಡಿ. ನನ್ನ ಹೆಸರು ಸೀಮಾರಂಜು. ಓಕೆ, ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.